ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ನಾವು ಇಂದು ನೆರೆದಿರುವಂತಹ ವಿಷಯ ಮಣಿಪಾಲ್ ಆರೋಗ್ಯ ಕಾರ್ಡ್. ಇದು 26ನೇ ವರ್ಷದ ಕಾರ್ಡ್ ಆಗಿರ್ತದೆ. 2000ನೇ ಇಸ್ವಿಯಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಸಿಗಬೇಕು, ಒಂದು ವೈದ್ಯಕೀಯ ಸೇವೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂದಿನ ಚಾನ್ಸಲರ್ ಡಾಕ್ಟರ್ ರಾಮದಾಸ್ ಪೈ ಅವರು ಸ್ಟಾರ್ಟ್ ಮಾಡಿದಂಥ ಯೋಜನೆ ಇದು. ಯಾವುದೇ ನಿರ್ಬಂಧನೆಗಳಿರಬಾರ್ದು, ಯಾವಾಗ ಹಣ ಕಟ್ಟಬೇಕಾಗ ಎಲ್ಲ ಒಂದು ರೀತಿಯ ರಿಯಾಯಿತಿ ದರದಲ್ಲಿ ಅವರಿಗೆ ಕೊಡುವಂಥ ಸೇವೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಶುರು ಮಾಡಿದ್ರು. ಅನೇಕ ಬದಲಾವಣೆಗಳೊಂದಿಗೆ 25 ವರ್ಷ ಆಗಿ 26ನೇ ವರ್ಷದ ಕಾರ್ಡ್ನ ಚಾಲ್ತಿಯಲ್ಲಿದೆ. ಸೊ ಮುಖ್ಯವಾಗಿ ಇವತ್ತು ಇಲ್ಲಿ ಸಾಗರ ಭಾಗದಲ್ಲಿ ನಾವು ಹೇಳಲಿಕ್ಕೆ ಬಂದಿರುವಂಥದ್ದಂದರೆ ಈ ವರ್ಷದಲ್ಲಿ 2 ಚೇಂಜಸ್ ಆಗಿದೆ ಆರೋಗ್ಯ ಕಾರ್ಡ್ನಲ್ಲಿ. ಮೊದಲನೇದು, ಆರೋಗ್ಯ ಕಾರ್ಡ್ ಈಗ ಡಿಜಿಟಲೀಕರಣ ಆಗಿದೆ. ಸೊ ಮುಂಚೆ ನಾವು ಒಂದು ಸಣ್ಣ ಕಾರ್ಡ್ ಕೊಡ್ತಾ ಇತ್ತು ಅವರಿಗೆ. ಈಗ ಈ ವರ್ಷದಿಂದ ಆ ಕಾರ್ಡ್ನ ಯಾವುದೇ ಕೊಡುವ ವ್ಯವಸ್ಥೆ ಇಲ್ಲ. ಅವರಿಗೆ ಕಾರ್ಡ್ ಆದ ತಕ್ಷಣ ಅವರ ವಾಟ್ಸ್ಆ್ಯಪ್ಗೆ ಮೊಬೈಲ್ಗೆ ಬರ್ತದೆ, ಒಂದು ಕಾರ್ಡ್ ಬರ್ತದೆ, ಡಿಜಿಟಲ್ ಆಗಿ ಬರ್ತದೆ. ಸೊ ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ, ಅವ್ರದ್ದು ಮೆಂಬರ್ಸ್ ಲಿಸ್ಟ್ ಇರ್ತದೆ ಮತ್ತು ಮಾಹಿತಿ ಇರ್ತದೆ. ಇದು ಒಂದು ಹೊಸ ಇದಾಗಿ ಸ್ಟಾರ್ಟ್ ಮಾಡಿರೋದು, ಕಾರ್ಡ್ಲೆಸ್ ಆಗಿ ಫುಲ್ ಇಂಟರ್ನೆಟಲ್ಲಿ. ಸೊ ಮೊಬೈಲಲ್ಲಿ ಇರ್ತದೆ, ಅವರ ಆಸ್ಪತ್ರೆಗೆ ಬಂದಾಗ ಮೊಬೈಲ್ನಲ್ಲಿರುವ ಆ ಕಾರ್ಡ್ ತೋರಿಸಿದರೆ ಸಾಕು, ಸೌಲಭ್ಯ ಪಡಿಬೋದು ಅನ್ನೋ ಒಂದು ಉದ್ದೇಶದಿಂದ. ಇನ್ನೊಂದು, ಈ ವರ್ಷದ ಯೋಜನೆ ಆಗಸ್ಟ್ 31ಕ್ಕೆ ಕೊನೆ ಆಗ್ತದೆ. ಅಂದರೆ ನೋಂದಾಯಿಸಲಿಕ್ಕೆ ಲಾಸ್ಟ್ ದಿನಾಂಕ ಆಗಸ್ಟ್ 31, ಅಂದರೆ ಇನ್ನೊಂದು 10-11 ದಿವಸದಲ್ಲಿ ಕಾರ್ಡ್ ಮಾಡಿಸಲಿಕ್ಕೆ ಮಾತ್ರ ಅವಕಾಶ ಇರೋದು. ಅದಾದ ನಂತರ ಅವರಿಗೆ ಕಾರ್ಡ್ ಮಾಡಿಸಲಿಕ್ಕೆ ಅವಕಾಶ ಇಲ್ಲ. ಮುಂಚೆ ಇದು ಅಕ್ಟೋಬರ್ ಅಥವಾ ನವಂಬರ್ ತನಕ ಟೈಮ್ ಇತ್ತು. ಆದರೆ ಈ ವರ್ಷ ಅದು ಆಗಸ್ಟ್ 31ಕ್ಕೆ ಮುಗೀತಾ ಉಂಟು. ಈ ಮಾಹಿತಿಯನ್ನು ಜನರಿಗೆ ಹೆಚ್ಚಾಗಿ ತಲುಪಿಸಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ ಅವರು ಹಳೆ ಕಾರ್ಡ್, ಹೋದ ವರ್ಷದ ಕಾರ್ಡ್ ಮಾಡಿಸಿದವರು ಇದ್ದರೆ ನಾನು ಅಕ್ಟೋಬರ್ ಅಥವಾ ಅಕ್ಟೋಬರಲ್ಲಿ ಮಾಡಿದುಂಟು, ಈ ವರ್ಷ ಕೂಡ ಮಾಡ್ತೇನೆ ಅಂತ ಹಾಗೆ ಇಟ್ಕೊಂಡಿರುವವರು ಇರ್ತಾರೆ ಹೆಚ್ಚಿನವರು. ಸೊ ಅವರಿಗೆ ಈ ಹೆಚ್ಚಿನ ಮಾಹಿತಿ ತಲುಪಿ ಆಗಸ್ಟ್ 31 ಕೊನೆಯ ದಿನಾಂಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಆರೋಗ್ಯ ಕಾರ್ಡ್ ಅಂದರೆ ಏನು, ಅದರಿಂದ ಏನು ಸೌಲಭ್ಯ ಸಿಗ್ತದೆ ಅಂತ ಹೇಳಿ ಹೇಳಬೇಕು. ರಿಯಾಯಿತಿ ದರದ ಕಾರ್ಡ್, ಹಾಗೆ ಮತ್ತು ನಿರ್ಬಂಧನ ರಹಿತ ಕಾರ್ಡ್ ಅಂತ ಹೇಳಿ. ಸೊ ಈ ಕಾರ್ಡ್ ಮಾಡಿಸೋದಿದ್ರೆ ಹೇಗೆ ಅಂತ ಹೇಳಿದ್ರೆ, ಒಬ್ಬರಿಗೆ ಮಾಡಿಸಲಿಕ್ಕೆ ವೈಯಕ್ತಿಕ ಕಾರ್ಡ್ ಅಂತ ಮಾಡಿಸ್ಬೋದು. ಅದು 1 ವರ್ಷಕ್ಕೆ ಹೊಸದಾಗಿ ಮಾಡಿಸುವುದಂತ ಇದ್ದರೆ ಅವರಿಗೆ 350 ರೂಪಾಯಿ ಆಗ್ತದೆ. ಹೋದ ವರ್ಷ ಇದ್ದ ಕಾರ್ಡನ್ನು ರಿನ್ಯೂವಲ್ ಮಾಡೋದಕ್ಕೆ 350 ರೂಪಾಯಿ ಆಗ್ತದೆ, ಅದು 300 ರೂಪಾಯಿ ಆಗ್ತದೆ ಹಳತು ಕಾರ್ಡ್ ರಿನ್ಯೂವಲ್ ಮಾಡೋದು. ಇನ್ನು ಕೌಟುಂಬಿಕ ಕಾರ್ಡ್ ಅಂತ ಇದೆ. ಕೌಟುಂಬಿಕ ಅಂತ ಹೇಳಿದರೆ ಒಂದು ಡೆಫಿನೇಷನ್ ನಾವು ಹೇಳಿದ್ದೇವೆ, ಗಂಡ ಹೆಂಡತಿ ಮತ್ತು 25 ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳನ್ನು ಆ ಕಾರ್ಡಲ್ಲಿ ಸೇರಿಸಬೇಕು. ಮದುವೆಯಾದವರನ್ನು ಇನ್ನೊಂದು ಕುಟುಂಬ ಅಂತ ಹೇಳಿ ಕನ್ಸಿಡರ್ ಮಾಡುವಂಥ ಉದ್ದೇಶದಿಂದ. ಸೊ ಗಂಡ ಹೆಂಡತಿ 25 ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳನ್ನು ಈ ಕಾರ್ಡ್ನಲ್ಲಿ ಸೇರಿಸ್ಬೋದು. ಸೊ ಹೊಸದಾಗಿ ಮಾಡಿಸೋದಿದ್ರೆ 1 ವರ್ಷಕ್ಕೆ 700 ರೂಪಾಯಿ ಆಗ್ತದೆ. ಹಳತು ಇದ್ದ ಕಾರ್ಡನ್ನು ರಿನ್ಯೂ ಮಾಡೋದಿದ್ರೆ 600 ರೂಪಾಯಿ ಆಗ್ತದೆ. ಇನ್ನು ಕೌಟುಂಬಿಕ ಪ್ಲಸ್ ಅಂತ ಇದೆ. ಕೌಟುಂಬಿಕ ಪ್ಲಸ್ ಅಂತ ಹೇಳಿದ್ರೆ ಗಂಡ ಹೆಂಡತಿ 25 ವರ್ಷದೊಳಗಿನ ಮದುವೆಯಾಗದ ಮಕ್ಕಳೊಂದಿಗೆ ಗಂಡನ ತಂದೆ ತಾಯಿ ಹಾಗೂ ಹೆಂಡತಿಯ ತಂದೆ ತಾಯಿ ಇಷ್ಟು ಜನರನ್ನು ಕೂಡ ಈ ಒಂದು ಕಾರ್ಡ್ನಲ್ಲಿ ಸೇರಿಸುವ ಅವಕಾಶ ಇದೆ. ಸೊ ಈ ಕಾರ್ಡ್ ಮಾಡಿಸೋದಿದ್ರೆ 900 ರೂಪಾಯಿ ಆಗ್ತದೆ 1 ವರ್ಷಕ್ಕೆ. ಹೊಸದಾಗಿ ಕಾರ್ಡ್ ಮಾಡಿಸೋದಿದ್ರೆ ಒಂದು ವರ್ಷದ ಕಾರ್ಡ್ ರಿನ್ಯೂವಲ್ ಮಾಡುವಂಥದ್ದಾದರೆ 750 ರೂಪಾಯಿ ಕೊಟ್ಟರೆ ಸಾಕಾಗ್ತದೆ. ಸೊ ಇದು ಈ ಕಾರ್ಡ್ನಲ್ಲಿ ಹೇಗೆ ಮಾಡಿಸೋದಂತೆ. ಇನ್ನು ಈ ಕಾರ್ಡ್ ಮಾಡಿಸಿದರೆ ಯಾವ ರೀತಿ ಸೌಲಭ್ಯ ಪಡ್ಕೊಳ್ಬೋದು ಅಂತ ಹೇಳಿದರೆ, ಈಗ ಒಮ್ಮೆ ಒಂದು ರೋಗಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಫಸ್ಟ್ಗೆ ಒಂದು ಡಾಕ್ಟರ್ ಹತ್ರ ಒಂದು ಸಮಾಲೋಚನೆ ಇರ್ತದೆ, ಕನ್ಸಲ್ಟೇಷನ್ ಅಂತ ಹೇಳಿ. ಸೊ ಅದಕ್ಕೊಂದು ದರ ನಿಗದಿ ಇರ್ತದೆ ಆಸ್ಪತ್ರೆಯಲ್ಲಿ. ಸೊ ಈಗ ನಮ್ಮ ಆಸ್ಪತ್ರೆಯಲ್ಲಿ ಜನರಲ್ ಫಿಸಿಷಿಯನ್ ಮೀಟ್ ಆಗಬೇಕಂತ ಇದ್ದರೆ 200 ರೂಪಾಯಿ ಅವರಿಗೆ ಕನ್ಸಲ್ಟೇಷನ್ ಫೀಸ್ ಇರ್ತದೆ. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರು 200 ರೂಪಾಯಿ ಬದಲು 100 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ ಎಲ್ಲಿ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಿ ಬನ್ನಿ ಅಂತ ಹೇಳಿ ಕೊಡ್ತಾರೆ, ಒಂದು ಚೀಟಿ ಕೊಡ್ತಾರೆ, ಅದರಲ್ಲಿ ಇರುವ ಪ್ರಕಾರ 200 ರೂಪಾಯಿ ಇರ್ತದೆ. ಆ ಬಿಲ್ಲನ್ನು ತಗೊಂಡೋಗಿ ಬಿಲ್ ಕೌಂಟ್ರಲ್ಲಿ ಕೊಟ್ಟಾಗ ಈ ಕಾರ್ಡನ್ನು ತೋರಿಸಿ ಅದರಲ್ಲಿ ಇರುವ ಹೆಸರು ಮತ್ತು ವಯಸ್ಸು, ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾತಿ ಆಗುವಾಗ ಕೊಟ್ಟಿರುವ ಹೆಸರು ವಯಸ್ಸು ಮ್ಯಾಚ್ ಆಯಿತು ಹೇಳಿದರೆ ಅವರು 200 ರೂಪಾಯಿ ಕೊಟ್ಟು ಅಪ್ರೂವಲ್ಗೆ ಕಾಯಬೇಕು, ಆ ರೀತಿಯದ್ದು ಯಾವುದೂ ಇಲ್ಲ. ವ್ಯಾಲಿಡ್ ಇರುವ ಕಾರ್ಡ್ ಕೊಟ್ಟು ಮ್ಯಾಚ್ ಆಯಿತು, ಹೆಸರೆಲ್ಲ ಮ್ಯಾಚ್ ಆಯಿತು ಅಂತ ಹೇಳಿದರೆ 100 ರೂಪಾಯಿ ಕೊಟ್ಟರೆ ಆಯಿತು. ಅಂದರೆ ರಿಯಾಯಿತಿ ದರವನ್ನೇ ಕೊಡೋದು, ಯಾವುದೇ ರೀತಿಯಾಗಿ ವೆಯ್ಟ್ ಮಾಡಲಿಕ್ಕಿಲ್ಲ, ಅಪ್ರೂವಲ್ ಕಾಯಲಿಕ್ಕಿಲ್ಲ, ನಿಮ್ಮದು ಲಿಮಿಟ್ ಆಯಿತು ಅಂತ ಹೇಳೋದು ಯಾವುದೂ ಇಲ್ಲ. ಸೊ 100 ರೂಪಾಯಿಯನ್ನು ಮಾತ್ರ ಅವ್ರಿಗೆ ಕೊಟ್ಟು ಇದು ಮಾಡುವಂಥದ್ದು. ಇನ್ನು ಇದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಡಾಕ್ಟ್ರೊಂದಿಗೆ ಸಮಾಲೋಚನೆ ಆದಮೇಲೆ ಇರುವ ಸಮಸ್ಯೆಯನ್ನು ಹೇಳಿಕೊಂಡ್ಮೇಲೆ ಡಾಕ್ಟರ್ ಹೇಳ್ಬೋದು ಕೆಲವರು ತಪಾಸಣೆ ಮಾಡಬೇಕು ಅಂತ. ಅದರಲ್ಲಿ 2 ಥರ ಇದೆ. ಒಂದು ರಕ್ತ ಮಲಮೂತ್ರ ತಪಾಸಣೆ ಮಾಡಲಿಕ್ಕೆ ಹೇಳ್ಬೋದು. ಇದಕ್ಕೆ ನಾವು
ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 25% ರಿಯಾಯಿತಿ ಸಿಗ್ತದೆ. ಇದೆ ಅಂದರೆ ರಿಯಾಯಿತಿ ಆದ ಹಣವನ್ನೇ ಕಟ್ಟಬೇಕಾಗ್ತದೆ. 25% ಡಿಸ್ಕೌಂಟ್ ಆಗಿ ಉಳಿದ 75% ಹಣವನ್ನು ಮಾತ್ರ ಕಟ್ಟಬೇಕಾಗ್ತದೆ. ಇನ್ನು ಅಲ್ಟ್ರಾಸೌಂಡ್, ಎಕ್ಸ್ರೇ, CT, MRI ಅಂತ ಎಲ್ಲ ಹೇಳ್ತೇವೆ. ಇದನ್ನು ನಾವು ರೇಡಿಯಾಲಜಿ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 20% ರಿಯಾಯಿತಿ ಸಿಗ್ತದೆ. ಇನ್ನು ಇದೆಲ್ಲ ತಪಾಸಣೆಯ ರಿಪೋರ್ಟ್ಗಳು ಬಂದ ಮೇಲೆ ಡಾಕ್ಟರ್ ಹೇಳ್ಬೋದು ಹೆಚ್ಚಿನ ಚಿಕಿತ್ಸೆ ಏನು ಬೇಕಾಗಿಲ್ಲ, ಔಷಧ ಮತ್ತು ಬರೆದು ಕೊಡ್ತೇನೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಆಸ್ಪತ್ರೆ ಆವರಣದಲ್ಲಿರುವ ಔಷಧಾಲಯ ಅಂದರೆ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ರೆ, ನಮ್ಮದೇ ಆಸ್ಪತ್ರೆ ಮೆಡಿಕಲ್ ಶಾಪಲ್ಲಿ ಅವರಿಗೆ 10% ರಿಯಾಯಿತಿ ಸಿಗ್ತದೆ. ಇಲ್ಲ ನೀವು ಅಡ್ಮಿಷನ್ ಆಗಬೇಕು, ಹೆಚ್ಚಿನ ತಪಾಸಣೆ ಆಗಬೇಕು ಅಥವಾ ಚಿಕಿತ್ಸೆ ಆಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಜನರಲ್ ದರ್ಜೆಯಲ್ಲಿ ಅಂದರೆ ಜನರಲ್ ವಾರ್ಡ್ನಲ್ಲಿ ಅಡ್ಮಿಷನ್ ಆದಾಗ ಅವರಿಗೆ 25% ರಿಯಾಯಿತಿ ಸಿಗ್ತದೆ. ಆದರೆ ಕನ್ಸ್ಯೂಮಬಲ್ಸ್ ಹೊರತುಪಡಿಸಿ, ಕನ್ಸ್ಯೂಮಬಲ್ಸ್ ಅಂತ ಹೇಳಿದರೆ ಆಸ್ಪತ್ರೆಯಲ್ಲಿ ಏನು ಇರುವುದಿಲ್ಲ, ರೋಗಿಗೆ ಬೇಕಾಗ್ತದೆ ಅಂತ ಹೇಳಿ ಹೊರಗಿಂದ ತಂದು ಪರ್ಚೇಸ್ ಮಾಡಿ ಯೂಸ್ ಮಾಡಿರುವಂಥದ್ದನ್ನು ಬಿಟ್ಟು ಆಸ್ಪತ್ರೆಯ ಖರ್ಚು ವೆಚ್ಚಗಳಲ್ಲಿ 25% ಸಿಗ್ತದೆ. ಅಂದರೆ ಈಗ ಕೇಳಿರ್ಬೋದು, ಆಕ್ಸಿಡೆಂಟ್ ಆದಾಗ ರಾಡ್ ಹಾಕಿದ್ರು, ಪ್ಲೇಟ್ ಹಾಕಿದ್ರು ಅಂತ. ಇದೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಅಥವಾ ತಯಾರಾಗುವಂಥದ್ದಲ್ಲ, ಹೊರಗಿಂದ ತರಿಸುವಂಥದ್ದು. ಸೊ ಇಂಥದ್ದನ್ನೆಲ್ಲ ಹೊರತುಪಡಿಸಿ ಆಸ್ಪತ್ರೆಯ ಖರ್ಚು ವೆಚ್ಚ ಏನಿರ್ತದೆ, ಡಾಕ್ಟರ್ ಚಾರ್ಜಸ್, ನರ್ಸಿಂಗ್ ಚಾರ್ಜಸ್, ಬೆಡ್ ಚಾರ್ಜಸ್ ಅಂತ ಆಗ್ತೇವೆ, ಆಪರೇಷನ್ ಆದಾಗ ಚಾರ್ಜಸ್ ಆಗ್ತೇವೆ, ಅನಸ್ತೇಷಿಯಾ ಚಾರ್ಜಸ್ ಅಂತ ಆಗ್ತೇವೆ. ಈ ಎಲ್ಲ ಚಾರ್ಜಸ್ ಏನಿರ್ತದೆ ಇದರಲ್ಲಿ 25% ರಿಯಾಯಿತಿ ಅವರಿಗೆ ಸಿಗ್ತದೆ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲಿ ಆಸ್ಪತ್ರೆಗೆ ಬಂದಾಗ ರೋಗಿಯ ಕಡೆಯವರು ಯಾವಾಗ ಎಲ್ಲೆಲ್ಲಿ ಹಣ ಕಟ್ಟಬೇಕಾ ಅಂತ ಪ್ರತಿಯೊಂದು ಹಂತದಲ್ಲಿಯೂ ಒಂದು ರಿಯಾಯಿತಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂತಹ ಕಾರ್ಡ್. ಮತ್ತು ಯಾವ ರೀತಿಯಾದ ಈಗ ನಾನು ಹೇಳಿದೆ ಫ್ಯಾಮಿಲಿ ಪ್ಲಸ್, ಕೌಟುಂಬಿಕ ಪ್ಲಸ್ ಕಾರ್ಡಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅತ್ತೆ, ಮಾವ ಇಷ್ಟು ಜನನೇ ಆ್ಯಡ್ ಮಾಡ್ಬೋದು. ಒಂದು 8 ಜನ ಕೂಡ ಮ್ಯಾಕ್ಸಿಮಮ್ ಇರ್ತಾರೆ ಒಂದು ಕಾರ್ಡಲ್ಲಿ. ಒಂದು ವರ್ಷದಲ್ಲಿ ಎಷ್ಟು ಸಲ ಬೇಕಾದರೂ ಉಪಯೋಗಿಸ್ಬೋದು. ಯಾವುದೇ ರೀತಿಯಾಗಿ ನಿಮ್ಮದು ಲಿಮಿಟ್ ಆಯಿತು, ನಿರ್ಬಂಧನೆ ಉಂಟು, ಒಂದು ವರ್ಷದಲ್ಲಿ ಒಬ್ಬರಿಗೆ ಮಾತ್ರ, ಇಬ್ಬರಿಗೆ ಮಾತ್ರ, ಈ ರೀತಿಯಾದ ಯಾವುದೇ ನಿರ್ಬಂಧನೆ ಇಲ್ಲ. ಕಾರ್ಡ್ನಲ್ಲಿ ಇರುವವರ ಹೆಸರೆಲ್ಲ ಮ್ಯಾಚ್ ಆಯ್ತು ಹೇಳಿದರೆ ಅವರು ಬೆನಿಫಿಟ್ ತಗೊಳ್ಳುವಂಥದ್ದು ಇದು ಆಗಲೇ ಹೇಳಿದ 31 ಆಗಸ್ಟ್ ಕಡೆಯ ದಿನಾಂಕ. ಈಗ ನಾವು ಪ್ರೆಸ್ ಮೀಟಲ್ಲಿ ಹೇಳಿದರೆ ಕೂಡ ಕಾರ್ಡ್ ಮಾಡಿಸಲಿಕ್ಕೆ ಆಸ್ಪತ್ರೆಗೆ ಬರಬೇಕಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಸೊ ಅಂಥದ್ದೇನು ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿನಿಧಿಗಳು ಆಲ್ಮೋಸ್ಟ್ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಇದ್ದಾರೆ. ಸಾಗರ ಭಾಗದ ಏಜೆಂಟ್ಗಳು, ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ಅವರ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ನಾವು ನಿಮ್ಮ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಹೇಳ್ಬಿಡಿ ಸರ್. ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ. ರಮೇಶ್ ಅಂತ ಇದ್ದಾರೆ, ಮತ್ತು ಕೃಷಿಕ್ ಸೌಹಾರ್ದ ಸೊಸೈಟಿಯಲ್ಲಿ ಕೂಡ ಮಾಡಿಸ್ಬೋದು. ಸೈಂಟ್ ಮೆಲಗ್ರೆಸ್ ಸೌಹಾರ್ದದಲ್ಲಿ ಇದ್ದಾರೆ. ಅಕ್ಷಯ್ ಸೌಹಾರ್ದ ಅಂತ ಇದ್ದಾರೆ, 4 ವಿಧದಲ್ಲಿ ಮಾಡ್ಬೋದು. ರಮೇಶ್ ಅವರು ನಮ್ಮೊಂದಿಗೆ ಇಲ್ಲಿ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು 7353765598. ಕೃಷಿಕ್ ಅವ್ರದ್ದು ಮತ್ತು ಸೈಂಟ್ ಮೆಲಗ್ರೆಸ್ ಮತ್ತು ಅಕ್ಷಯ್ ಸೌಹಾರ್ದದ್ದು ಅವರ ಬ್ರಾಂಚಲ್ಲಿ ಹೋಗಿ ಮಾತನಾಡಿದರೆ ಅವ್ರು ಮಾಡಿಸ್ಕೊಡ್ಬೋದು. ಇನ್ನು ಮುಖ್ಯವಾಗಿ ನಾನೀಗ ಡಿಜಿಟಲೀಕರಣ ಆಗಿದೆ ಅಂತ ಹೇಳಿದೆ. ಮುಂಚೆ ಗೂಗಲ್ ಪೇ ಎಲ್ಲ ಆಲ್ರೆಡಿ ಬಂದಾಗಿದೆ. ಈ ವರ್ಷ ನಮ್ಮ ಕಾರ್ಡ್ ಡಿಜಿಟಲ್ ಆಗಿರೋದು. ಸೊ ಮನೆಯಲ್ಲೇ ಕೂತ್ಕೊಂಡು ಈ ನಂಬರ್ಗಳಿಗೆ ಅವರು ಕಾಲ್ ಮಾಡಿದರೆ ಅವರ ಹೆಸರು, ವಯಸ್ಸು, ಅಡ್ರೆಸ್ ಅದನ್ನೆಲ್ಲ ಕುಟುಂಬದ ಸದಸ್ಯರ ವಿವರವನ್ನು ಅವರಿಗೆ ತಲುಪಿಸಿದರೆ ಮೊಬೈಲಲ್ಲಿ ಎಷ್ಟು ಹಣ ಖರ್ಚಾಗ್ತದೆ ಅದನ್ನು ಅವರಿಗೆ ಕೊಟ್ಟು ಬಿಟ್ಟರೆ ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ಗೆ ಕಾರ್ಡ್ ಬರುವಂಥ ವ್ಯವಸ್ಥೆ ಆಗಿದೆ. ಈ ಸರಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ನು ಇರುವ 10-12 ದಿವಸದಲ್ಲಿ ಈ ಸುವರ್ಣದ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಅವರಿಗೆ ಮತ್ತೆ ಆ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರೆ ಕೂಡ ನಮಗೆ ತಪಾಸಣೆಗೆ ಬೇಕಾಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಅವಕಾಶ ಇರುವುದಿಲ್ಲ. ಇನ್ನೂ 1 ವರ್ಷ ಕಾಯಬೇಕಾಗ್ತದೆ. ಸೊ ಇಷ್ಟನ್ನು ಹೇಳ್ತಾ ಇದ್ದೇನೆ. ಇದನ್ನು ಎಷ್ಟು ಸಲ ಬೇಕಾದರೂ ಉಪಯೋಗಿಸ್ಬೋದು. ಯಾವುದೇ ರೀತಿಯಾಗಿ ನಿಮ್ಮದು ಲಿಮಿಟ್ ಆಯಿತು, ನಿರ್ಬಂಧನೆ ಉಂಟು, ಒಂದು ವರ್ಷದಲ್ಲಿ ಒಬ್ಬರಿಗೆ ಮಾತ್ರ, ಇಬ್ಬರಿಗೆ ಮಾತ್ರ, ಈ ರೀತಿಯಾದ ಯಾವುದೇ ನಿರ್ಬಂಧನೆ ಇಲ್ಲ. ಕಾರ್ಡ್ನಲ್ಲಿ ಇರುವವರ ಹೆಸರೆಲ್ಲ ಮ್ಯಾಚ್ ಆಯ್ತು ಹೇಳಿದರೆ ಅವರು ಬೆನಿಫಿಟ್ ತಗೊಳ್ಳುವಂಥದ್ದು ಇದು ಆಗಲೇ ಹೇಳಿದ 31 ಆಗಸ್ಟ್ ಕಡೆಯ ದಿನಾಂಕ. ಈಗ ನಾವು ಪ್ರೆಸ್ ಮೀಟಲ್ಲಿ ಹೇಳಿದರೆ ಕೂಡ ಕಾರ್ಡ್ ಮಾಡಿಸಲಿಕ್ಕೆ ಆಸ್ಪತ್ರೆಗೆ ಬರಬೇಕಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಸೊ ಅಂಥದ್ದೇನು ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿನಿಧಿಗಳು ಆಲ್ಮೋಸ್ಟ್ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಇದ್ದಾರೆ. ಸಾಗರ ಭಾಗದ ಏಜೆಂಟ್ಗಳು, ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ಅವರ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ನಾವು ನಿಮ್ಮ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಹೇಳ್ಬಿಡಿ ಸರ್. ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ. ರಮೇಶ್ ಅಂತ ಇದ್ದಾರೆ, ಮತ್ತು ಕೃಷಿಕ್ ಸೌಹಾರ್ದ ಸೊಸೈಟಿಯಲ್ಲಿ ಕೂಡ ಮಾಡಿಸ್ಬೋದು. ಸೈಂಟ್ ಮೆಲಗ್ರೆಸ್ ಸೌಹಾರ್ದದಲ್ಲಿ ಇದ್ದಾರೆ. ಅಕ್ಷಯ್ ಸೌಹಾರ್ದ ಅಂತ ಇದ್ದಾರೆ, 4 ವಿಧದಲ್ಲಿ ಮಾಡ್ಬೋದು.
ರಮೇಶ್ ಅವರು ನಮ್ಮೊಂದಿಗೆ ಇಲ್ಲಿ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ಸರ್. ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು 7353765598. ಕೃಷಿಕ್ ಅವ್ರದ್ದು ಮತ್ತು ಸೆಂಟ್ ಮೆಲೋಡಿಸ್ ಮತ್ತು ಅಕ್ಷಯ್ ಸವಾರ್ದದ್ದು ಅವರ ಬ್ರಾಂಚಲ್ಲಿ ಹೋಗಿ ಮಾತನಾಡಿದರೆ ಅವ್ರು ಮಾಡಿಸ್ಕೊಡ್ಬೋದು. ಇನ್ನು ಮುಖ್ಯವಾಗಿ ನಾನೀಗ ಡಿಜಿಟಲೀಕರಣ ಆಗಿದೆ ಅಂತ ಹೇಳಿದೆ. ಮುಂಚೆ ಗೂಗಲ್ ಪೇ ಎಲ್ಲ ಆಲ್ರೆಡಿ ಬಂದಾಗಿದೆ. ಈ ವರ್ಷ ನಮ್ಮ ಕಾರ್ಡ್ ಡಿಜಿಟಲ್ ಆಗಿರೋದು. ಸೊ ಮನೆಯಲ್ಲೇ ಕೂತ್ಕೊಂಡು ಈ ನಂಬರ್ಗಳಿಗೆ ಅವರು ಕಾಲ್ ಮಾಡಿದರೆ ಅವರ ಹೆಸರು, ವಯಸ್ಸು, ಅಡ್ರೆಸ್ ಅದನ್ನೆಲ್ಲ ಕುಟುಂಬದ ಸದಸ್ಯರ ವಿವರವನ್ನು ಅವರಿಗೆ ತಲುಪಿಸಿದರೆ ಮೊಬೈಲಲ್ಲಿ ಎಷ್ಟು ಹಣ ಖರ್ಚಾಗ್ತದೆ ಅದನ್ನು ಅವರಿಗೆ ಕೊಟ್ಟು ಬಿಟ್ಟರೆ ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ಗೆ ಕಾರ್ಡ್ ಬರುವಂಥ ವ್ಯವಸ್ಥೆ ಆಗಿದೆ. ಈ ಸರಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ನು ಇರುವ 10-12 ದಿವಸದಲ್ಲಿ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಅವರಿಗೆ ಮತ್ತೆ ಆ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರೆ ಕೂಡ ನಮಗೆ ತಪಾಸಣೆಗೆ ಬೇಕಾಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಅವಕಾಶ ಇರುವುದಿಲ್ಲ. ಇನ್ನೂ 1 ವರ್ಷ ಕಾಯಬೇಕಾಗ್ತದೆ. ಸೊ ಇಷ್ಟನ್ನು ಹೇಳ್ತಾ ಇದ್ದೇನೆ. ಇದನ್ನು